ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತ ಎಲ್ಲರೂ ಗೊಣಗೋರೆ, ಆದರೆ ಅದಕ್ಕೆ ಉತ್ತರ ಹುಡುಕೋರು ಕಡಿಮೆ. ಸೈಕಲ್ ಬಳಸಿ ಪೆಟ್ರೋಲ್ ಉಳಿಸಿ ಅನ್ನೋ ಘೋಷಣೆಯೊಂದಿಗೆ ಆಫೀಸ್ಗೂ ಸೈಕಲ್ನಲ್ಲೇ ಹೋಗುವ ಮಾದರಿ ವ್ಯಕ್ತಿಯೊಬ್ಬ ನಮ್ಮ ಇವತ್ತಿನ ಭಿನ್ನ ಬೆಂಗಳೂರಿಗ. ತಲೆಗೆ ಹೆಲ್ಮೆಟ್ ಧರಿಸಿ ಪೆಡಲ್ ತುಳಿತಾ ಆಫೀಸ್ಗೆ ಹೊರಟ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆಯೇ ಅಲ್ಲ. ಕಂಪನಿಯೊಂದರಲ್ಲಿ ದೊಡ್ಡ ಹುದ್ದೆಯಲ್ಲಿರೋ ಪ್ರಭಾಕರ್ ರಾವ್ ಪ್ರತಿನಿತ್ಯ ಜೆಪಿ ನಗರದ ತಮ್ಮ ಮನೆಯಿಂದ ಬನ್ನೇರುಘಟ್ಟ ರಸ್ತೆಯ ಆಫೀಸ್ಗೆ ಸೈಕಲ್ನಲ್ಲೇ ಹೋಗ್ತಾರೆ. ಇದರಿಂದ ಪೆಟ್ರೋಲು ದುಡ್ಡು ಉಳಿಯೋದು ಮಾತ್ರವಲ್ಲ, ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ಇವರ ಅಭಿಪ್ರಾಯ. ದಿನನಿತ್ಯ ಸೈಕಲಲ್ಲೇ ಹೋಗ್ತಾ ಇರೋದು. ಸೊ ಇದರಿಂದ ನನಗೆ ಒಂದು ಏನಂದರೆ ದುಡ್ಡು ಉಳಿತಾಯ, ಇನ್ನೊಂದು ಆಫೀಸಿಗೆ ತಲುಪಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾವು ಎವ್ರಿ ಡೇ ಜಿಮ್ಮಿಂಗ್ ಹೋಗೋದು ಬೇಕಾಗಿಲ್ಲ. ನಮ್ಮ ಆಫೀಸ್ ಹೋಗೋ ಟೈಮ್ ಅದರಲ್ಲೇ ಇದನ್ನು ಅಳವಡಿಸ್ಕೊಂಡ್ರೆ ಈಸಿಯಾಗಿ ನಾವು ಫಿಟ್ಟಾಗಿ ಇರ್ಬೋದು. ಗೋ ಗ್ರೀನ್ ಇನಿಷಿಯೇಟಿವ್ ಅನ್ನೋ ಸೈಕಲ್ ಅಭಿಯಾನ ಶುರು ಮಾಡಿರೋ ಪ್ರಭಾಕರ್ ರಾವ್ಗೆ 2,000ಕ್ಕೂ ಹೆಚ್ಚು ಮಂದಿ ಸಾಥ್ ನೀಡಿದ್ದಾರೆ. ಕೇವಲ ಆಫೀಸ್ಗೆ ಮಾತ್ರವಲ್ಲ, ವೀಕೆಂಡ್ಗಳಲ್ಲಿ ದೂರದ ಊರುಗಳಿಗೆ ಸೈಕಲ್ನಲ್ಲೇ ಟ್ರಿಪ್ ಹೋಗ್ತಾರೆ. ಆಫೀಸಿಂದ ಇಲ್ಲಿ ಬರಬೇಕಾದ್ರೆ ಒಂದು 4 ಜನ ಆಟೋದವರು, ಒಬ್ಬರು ಆಲ್ ದಿ ಬೆಸ್ಟ್ ಅಂದರು, ಒಬ್ಬರು ಎಷ್ಟು ಕಿಲೋಮೀಟ್ರ್ ಹೊಡಿತೀರಾ ಸರ್, ಚೆನ್ನಾಗಿ ಕಾಣ್ತೀರಾ ಸೈಕಲಲ್ಲಿ. ಆಮೇಲೆ 2 ವೀಲರ್ದವರು ಒಬ್ಬರು ಚೇಂಜ್ ದ ವೀಲ್ಸ್ ಅಂತ ಹಾಕಿದೆ, ಅವ್ರು ಬಂದು ಸರ್ ನಾನು ಚೇಂಜ್ ಮಾಡ್ತೀನಿ, ನಾಳಿಂದನೇ ನಾನು ಅಳವಡಿಸ್ಕೋತೀನಿ, ತುಂಬ ಇನ್ಸ್ಪಿರೇಷನ್ ಆಗಿದ್ರಿ ಅಂತೆ. ಪ್ರಭಾಕರ್ ರಾವ್ರವರಂತೆ ಎಲ್ಲರೂ ತಮ್ಮ ಕಾರ್ ಬೈಕ್ಗಳಿಗೆ ಗುಡ್ ಬೈ ಹೇಳಿ ಸೈಕಲ್ ಹತ್ತಿದ್ರೆ ಬಹುಶಃ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇರಲ್ಲ, ಜೊತೆಗೆ ಆರೋಗ್ಯವೂ ಸುಧಾರಿಸುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಆಟವಾಡೋ ಮಕ್ಕಳ ಕೈಯಲ್ಲಿ ಬೊಂಬಾಟ ಭೋಜನದ ತಯಾರಿ, ಪುಟ್ಟ ಕೈಯಲ್ಲಿ ಸ್ನ್ಯಾಕ್ಸ್, ಸ್ಪೆಷಲ್ ಊಟದ ಐಟಂ ರೆಡಿಯಾಗಿತ್ತು. ಬನ್ನಿ ಹಾಗಾದ್ರೆ ಮುತ್ತು ಮಕ್ಕಳ ಅಡಿಗೆ ಸವಿರುಚಿ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ. ಮುದ್ದು ಮಕ್ಕಳು ಅಮ್ಮನ ಕೈಯಲ್ಲಿ ರೆಸಿಪಿ ಕೇಳಿ ಅಡುಗೆ ಮಾಡ್ತಿದ್ರು. ಇನ್ನು ಕೆಲವರು ಅಮ್ಮ ನೀನೇ ಮಾಡ್ಕೊಡು ಅಂತ ದುಂಬಾಲು ಬಿದ್ದು ರೆಡಿ ಮಾಡಿಟ್ಟ ಪಿಜ್ಜಾ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ರು. ಅಂದ್ಹಾಗೆ ಇದು ನಡೆದದ್ದು ಬೆಂಗಳೂರು ನೈಟ್ಸ್ ಲೇಡೀಸ್ ಕ್ಲಬ್ ಆಯೋಜಿಸಿದ ಲಿಟಲ್ ಮಾಸ್ಟರ್ ಶೆಫ್ ಅನ್ನೋ ಕುಕಿಂಗ್ ಕಾಂಪಿಟೇಷನ್ ನಲ್ಲಿ. ಮನೆಯಲ್ಲಿ ಇದ್ರೆ ಇವಾಗ ಸಮ್ಮರ್ ಟೈಮ್ ಅಲ್ವಾ, ಮನೆಯಲ್ಲಿ ಇದ್ರೆ ಇದು ಕುಕಿಂಗ್ ಎಲ್ಲ ಬಿಡೋದಿಲ್ಲ. ಸೊ ವಿ ಪ್ಲಾನ್ ಟು ಗಿವ್ ವೆರಿ ಚಿಕ್ಕ ಪಿಜ್ಜಾ ಮಾಡೋದು ವಿತೌಟ್ ಎನಿ ಕುಕಿಂಗ್, ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ ಮಾಡೋದು ಅದೆಲ್ಲ ಕಲ್ತ್ಕೊಡ್ತೀವಿ. ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ರು. ಇನ್ನು ಮುತ್ತು ಮಕ್ಕಳಿಗೆ ಡ್ಯಾನ್ಸ್, ಟ್ಯಾಟೂ, ಬಲೂನ್, ಹೇರ್ ಕಲರಿಂಗ್ ಮಾಡೋದು ಗಮನ ಸೆಳೆಯಿತು. ಇನ್ನು ಮಕ್ಕಳ ಅಂದಕ್ಕೆ ಮಿಸ್ ಅರ್ತ್ ನಿಕೋಲಾ ಫೆರಿಯಾ ಸಾಥ್ ನೀಡಿದ್ರು. ತುಂಬ ಕ್ರಿಯೇಟಿವ್ ಇದೆ. ಅದು ಕೀಚೇನ್ ಮೇಕಿಂಗ್, ಪಾಟ್ ಮೇಕಿಂಗ್, ಟ್ಯಾಟೂ, ಹೇರ್ ಬ್ರೇಡಿಂಗ್ ಎಲ್ಲ ಇದೆ. ಮನೆಯಲ್ಲಿ ಬೋರ್ ಆಗ್ತದೆ, ಇಲ್ಲಿ ಫನ್ ಇದೆ, ತುಂಬ ಚೆನ್ನಾಗಿದೆ. ಮುತ್ತು ಕಂದ ಮಗಳು ಅದೇನ್ ಮಾಡಿದ್ರು ಚಂದಾನೆ, ಅಂಥದ್ರಲ್ಲೂ ಮುತ್ತು ಮಕ್ಕಳ ಅಡುಗೆ ಆಟ ಇನ್ನೂ ಬೊಂಬಾಟಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ಬನ್ನಿ ತಿಳಿಯೋಣ.